ಹಾಯ್ ಎಲ್ಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಬಂದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. ಸೊ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸ್ಯಾಟರ್ಡೆ ರಜಾ ಇತ್ತಲ್ವಾ, ಇಂಡಿಪೆಂಡೆನ್ಸ್ ಡೇ ಇತ್ತು. ಸೊ ಹಂಗಾಗಿ ನನ್ನ ಮಗಳಿಗೂ ರಜಾ ಮತ್ತು ನಮ್ಮ ಹಸ್ಬೆಂಡ್ಗೂ ಕೂಡ ರಜಾ ಇತ್ತು. ಸೊ ಹಂಗಾಗಿ ಆಚೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಬಟ್ ನಾನು ಸ್ವಲ್ಪ ಫೇಸ್ ಎಲ್ಲ ಡಲ್ ಆಗಿದೆ ಅಲ್ವಾ, ಸ್ವಲ್ಪ ನನಗೆ ಫೀವರು ಕೋಲ್ಡ್ ಎಲ್ಲ ಆಗಿದೆ. ಸೊ ನಿಮ್ಮ ವಾಯ್ಸ್ ಕೇಳಿಸ್ಕೊತಿದ್ರು ಗೊತ್ತಾಗ್ತಿದೆ ಅಂತ ಅನ್ಕೋತೀನಿ. ಸೊ ಹಂಗಾಗಿ ಹುಷಾರಿರಲಿಲ್ಲ. ಸೊ ನನ್ನ ಮಗಳಿಗೂ ರಜಾ ಸಿಕ್ಕಿದ್ರೆ ಅವಳಿಗೆಲ್ಲಾದರೂ ಆಚೆ ಹೋಗಬೇಕು. ಸೊ ಅವಳು ಖುಷಿಗೋಸ್ಕರ ಬೆಳಗ್ಗೆನೇ ಸ್ವಲ್ಪ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾನಿಲ್ಲಿ ಲಕ್ಷ್ಮಣ ಫಲ ತೊಗೊಂಡು ಬಂದಿದ್ದೆ. ಅದು ಹಾಗೆ ಇಟ್ಬಿಟ್ಟಿದ್ದೆ. 2-3 ಡೇಸ್ ಆಗೋಗಿದ್ದು, ಫುಲ್ಲು ಹಣ್ಣಾಗೋಗಿತ್ತು. ಇದು ಸ್ವಲ್ಪ ಜನ ಕೇಳಿರ್ತೀರ, ಸ್ವಲ್ಪ ಜನ ಕೇಳಿರಲ್ಲ. ಇದು ನಾನು ತುಂಬ ಹಿಂದೆ ತಿಂದಿದ್ದು. ಸೊ ನಾನು ತರಕಾರಿ ಅಂಗಡಿಗೆ ಹೋದಾಗ ಇದು ಕೂಡ ಕಾಣಿಸ್ತು. ಇದು ತುಂಬ ಒಳ್ಳೆಯದು ಹೆಲ್ತ್ಗೆ, ಕ್ಯಾನ್ಸರ್ಗೆ ಮತ್ತು ಶುಗರ್ಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಂಗಾಗಿ ಅದನ್ನು ಕೂಡ ತೊಗೊಂಡು ಬಂದಿದ್ದೆ. ಅದರದ್ದು ಮಿಲ್ಕ್ ಶೇಕ್ ಮಾಡಿ ಕುಡಿಯೋಣ ಅಂತ ಅಂದ್ಬಿಟ್ಟು. ಸೊ ಏನಾದರೂ ಡಿಫ್ರೆಂಟಾಗಿ ಬೇರೆ ಥರ ಫ್ರೂಟ್ಸ್ ಕಾಣಿಸಿದ್ರೆ ಅದರಲ್ಲೇನಾದ್ರು ಮಾಡ್ಕೊಂಡು ತಿನ್ನೋಣ, ಕುಡಿಯೋಣ ಅಂತ ಅನಿಸ್ತಾ ಇರುತ್ತೆ. ಅಂದರೆ ನಮ್ಮ ಮನೇಲಿ ಸ್ವಲ್ಪ ಹೆಲ್ತ್ ಬಗ್ಗೆ ಜಾಸ್ತಿ ಇದು ಮಾಡ್ತಾರಲ್ಲ. ಸೊ ಹಂಗಾಗಿ ಆ ಥರ ಮಾಡಿಕೊಟ್ರೆ ನಮ್ಮಲ್ಲಿ ಖುಷಿ ಪಡ್ತಾರೆ. ಹಂಗಾಗಿ ಅದರಲ್ಲಿ ಮಿಲ್ಕ್ ಶೇಕ್ ಮಾಡೋಣ ಅಂತ ತೊಗೊಂಡು ಬಂದಿದ್ದೆ. ಇದನ್ನ ಸ್ವಲ್ಪ ಬಿಡಿಸಿ ಇದು ಮಾಡೋದು ಸ್ವಲ್ಪ ಕಷ್ಟ ಅದನ್ನೆಲ್ಲ. ಸೊ ಹಂಗಾಗಿ ನಾನು ಕೈಯಲ್ಲಿ ತೆಗಿಯೋಕ್ಕೆ ನೋಡಿದೆ, ತುಂಬ ಹಣ್ಣಾಗೋಗಿತ್ತು. ಹಂಗಾಗಿ ಅದನ್ನ ಕೈಯಲ್ಲೇ ನೀಟಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಅದನ್ನ ನೀಟಾಗೆಲ್ಲ ತೆಗೆದು, ಅಂದರೆ ಬೀಜ ಎಲ್ಲ ಸಪ್ರೇಟ್ ಮಾಡಿಬಿಟ್ಟು ಇದಕ್ಕೊಂದು ಸ್ವಲ್ಪ ಹಾಲು, ಸಕ್ಕರೆ ನಿಮ್ಗೆ ಆಪ್ಷನಲ್ಲು ಬೇಕಂದರೆ ಹಾಕೋಬೋದು. ಇದು ಒಂದು ಸ್ವಲ್ಪ ಹುಳಿ ಇರುತ್ತೆ. ಸೊ ಹಂಗಾಗಿ ಸ್ವಲ್ಪ ನನಗೆ ಸಕ್ಕರೆ ಬೇಕು ಅನ್ನಿಸ್ತು. ಹಾಗಾಗಿ ನಾನು 1.5 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡೆ. ಇಲ್ಲ ನಿಮ್ಗೆ ಸಕ್ಕರೆ ಸ್ಕಿಪ್ ಮಾಡಬೇಕು ಅಂದರೆ, ಇಲ್ಲ ಬೆಲ್ಲ ಬೇಕು ಅಂದರೆ ಬೆಲ್ಲ ಕೂಡ ಸೇರಿಸ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಇದಕ್ಕೆ ಲಾಸ್ಟಲ್ಲಿ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಒಂದು ಒಳ್ಳೆ ಮಿಲ್ಕ್ ಶೇಕ್ ಅಂತೂ ರೆಡಿ ಆಗಿಬಿಡೋದು. ತುಂಬ ಹೆಲ್ತ್ ಬೆನಿಫಿಟ್ ಇರುತ್ತೆ ಮತ್ತು ತುಂಬ ಒಳ್ಳೆಯದು ಕೂಡ. ಈಗ ಸೀಸನ್ ಅಲ್ವಾ, ಸಿಗ್ತಾ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಒಳ್ಳೆಯದು. ಹಾಗೆಯೇ ನಾವು ತುಂಬ ಲಾಂಗ್ ಎಲ್ಲ ಹೋಗಬೇಕು ಅಂತ ನನಗೆ ಏನೂ ಅನಿಸ್ಲಿಲ್ಲ, ಯಾಕಂದರೆ ಮೊದಲೇ ಹುಷಾರಿರ್ಲಿಲ್ವಲ್ಲ. ಸೊ ಹಂಗಾಗಿ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ನನ್ನ ಮಗಳು ತುಂಬ ಹಠ ಮಾಡ್ತಿದ್ಲು ಅಂತ ಅಂದ್ಬಿಟ್ಟು, ಇಂಡಿಪೆಂಡೆನ್ಸ್ ಡೇ ಅಲ್ವಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ಓರಿಯನ್ ಮಾಲ್ಗೆ ಹೋದ್ವಿ. ಬಟ್ ಅಲ್ಲಿ ಆಗಿದ್ದೇ ಬೇರೆ. ಏನಂದರೆ ಇಂಡಿಪೆಂಡೆನ್ಸ್ ಡೇ ಪ್ರತಿ ಸಲ ಅಲ್ಲಿ ಏನಾದರೂ ಒಂದು ಡೆಕೋರೇಷನ್ ಏನಾದರೂ ಮಾಡಿ ಒಂಥರ ಸೆಲೆಬ್ರೇಷನ್ ಥರ ಮಾಡ್ತಾರೆ, ಚೆನ್ನಾಗಿರುತ್ತೆ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು. ಬಟ್ ಮೂವಿಗೆ ಹೋಗೋಣ ಅಂದ್ಕೊಂಡ್ವಿ. ನನಗೆ ಮೂವಿ ನೋಡೋಷ್ಟು ನನಗೆ ಇದಿರಲಿಲ್ಲ. ಸೊ ಹಂಗಾಗಿ ಸರಿ ಅಂತ ಅಲ್ಲೇ ಹೋಗಿ ಒಂದು ಸ್ವಲ್ಪ ಸುತ್ತಾಡಿಕೊಂಡು ನನ್ನ ಮಗಳಿಗೆ ಏನು ಬೇಕೋ ಅದೆಲ್ಲ ಕೊಡಿಸ್ಕೊಂಡು, ಅವಳು ಕಾರ್ ಆಡೋದು ಮೇನ್. ಏನಂದರೆ ನಾವು ಪ್ರತಿ ಸಲ ಕಾರ್ ಹೋದಲ್ವಾ ಅದನ್ನ ಆಡಬೇಕು ಮತ್ತು ಟ್ರೈನಲ್ಲಿ ಆಡಬೇಕು ನನ್ನ ಮಗಳಿಗೆ. ಅದು ಬಿಟ್ಟು ಬರೋದೇ ಇಲ್ಲ. ಅದು ಮೊದಲಿಗೆ 100 ಇತ್ತು 3 ರೌಂಡ್ಸ್ಗೆ, ಈಗ 150 ಮಾಡಿದ್ದಾರೆ. ಬಟ್ ಆದರೂ ಅವಳಿಗೆ ಅದು ಬೇಕೇ ಬೇಕು, ಹಠ ಮಾಡ್ತಿರ್ತಾಳೆ. ಸೊ ಅವಳಿಗೋಸ್ಕರ ಹೋಗಿದ್ದು. ಆರಾಮಾಗಿ ಅವಳನ್ನ ಆಟ ಆಡಿಸ್ಕೊಂಡು ತಿನ್ಸ್ಕೊಂಡು ಬರೋಣ ಅಂತ. ಸರಿ ಅಂತ ಅವಳನ್ನೂ ಕೂಡ ಆಟ ಆಡಿಸ್ಕೊಂಡು ಅಲ್ಲೇ KFC ಬೇಕು ಅಂದ್ಲು. ಹಂಗಾಗಿ ಅಲ್ಲೂ ಕೂಡ ಒಂದು ಸ್ವಲ್ಪ ತಿನ್ಕೊಂಡು, ನಾನೆಲ್ಲ ನಾನ್ ವೆಜ್ ಎಲ್ಲ ಏನೂ ತಿನ್ನಲ್ಲ, ನಾನು ಫ್ರೆಂಚ್ ಫ್ರೈಸ್ ಮಾತ್ರ ತಿನ್ಕೊಂಡು ಅವಳು ಖುಷಿಗೋಸ್ಕರ ಖುಷಿ ಪಡಿಸ್ಕೊಂಡು ಬರೋಣ ಅಂತ ಹೊರಟ್ವಿ ಅಷ್ಟೇ. ನನಗೆ ಮೂಡೇ ಇರಲಿಲ್ಲ ಆ್ಯಕ್ಚುಲಿ. ತುಂಬ ಡಲ್ಲಾಗಿ ಹೋಗಿದೆ, ತುಂಬ ಸುಸ್ತಾಗ್ತಾಯಿತ್ತು, ನನಗೆ ಆಗ್ತಾ ಇರಲಿಲ್ಲ. ಬಟ್ ನನ್ನ ಮಗಳು ಖುಷಿ ನೋಡಿಬಿಟ್ಟು ಅದ್ರ ಮುಂದೆ ಏನು ಅಂತ ಅನಿಸಲ್ಲ. ಸೊ ಪರವಾಗಿಲ್ಲ ಅಂತಂದ್ಬಿಟ್ಟು ಅವಳನ್ನೂ ಕೂಡ ಆಟ ಆಡಿಸಿದ್ವಿ. ಸೊ ಆದರೂ ಅವಳಿಗೆ ಸಮಾಧಾನ ಆಗ್ತಾಯಿಲ್ಲ, ಇನ್ನೂ ಬೇಕು ಅಂತ ಕೇಳ್ತಾನೆ ಇದ್ಲು. ಏನು ಮಾಡೋದು, ಮಕ್ಕಳಂದರೆ ಅಷ್ಟೇ. ಅದು ಅಂತೆಲ್ಲ ಮುಗಿಸ್ಕೊಂಡು ಬಂದರೆ ನೋಡಿದ್ರೆ 3000 ನಮ್ಮ ಮನೆಯವ್ರಿಗೆ ಟ್ಯಾಕ್ಸ್ ಆಗಿತ್ತು. ಯಾಕೆ ಅಂದರೆ ಅಲ್ಲಿ ಒಂದು ಸ್ವಲ್ಪ ಏನಾದರೂ ಕಾಣಿಸಿದ್ರೆ ತೊಗೋಬೇಕು ಅಂತ ಅನ್ಸುತ್ತಲ್ವ. ಇವಾಗ ಎಲ್ಲೇ ಕಡೆ ಎಲ್ಲೇ ಹೋಗಲಿ ಏನಾದ್ರು ತೊಗೊಬೇಕು ಅಂತ ಅನಿಸುತ್ತೆ. ಸೊ ಡ್ರೈ ಫ್ರೂಟ್ಸ್ ಕೂಡ ಖಾಲಿ ಆಗಿತ್ತು ನಮ್ಮ ಮನೇಲಿ. ಮತ್ತು ಇಲ್ಲೊಂದು ಸ್ವಲ್ಪ ಆಫರ್ ಕೂಡ ಹಾಕಿದ್ರು ಆಯಿತಾ. ಏನು ತೊಗೊಂಡ್ರು 88 ರೂಪೀಸ್ ಒಂದು ಸ್ವಲ್ಪ ಪ್ರಾಡಕ್ಟ್ಸ್ಗೆ. ಹಂಗಾಗಿ ನನಗೆ ಪರವಾಗಿಲ್ಲ ಅಂತ ಅನಿಸ್ತು. ಹಂಗಾಗಿ ನ್ಯಾಪ್ಕಿನ್ಸು ಮತ್ತು ಒಂದು ಚಿಕ್ಕದೊಂದು ಬಾಣಲಿ ಮತ್ತು ಅವಳಿಗೆ ಅಂಬ್ರಲ್ಲ ಬೇಕಾಗಿತ್ತು. ತುಂಬ ದಿನದಿಂದ ಕೇಳ್ತಾ ಇದ್ದು ಚಿಕ್ಕದು ಅಂಬ್ರಲ್ಲ. ಮತ್ತು ಅಲ್ಲಿ ನೋಡಿದ್ರೆ ನಾವು ಆನ್ಲೈನಲ್ಲಿ ಜಾಸ್ತಿ ಅಂತ ಅಂದ್ಕೊಂಡ್ರೆ ಅಲ್ಲೂ ಕೂಡ ಕಾಸ್ಟ್ಲಿನೇ. 299 ವೇಸ್ಟ್ ಅಂತ ಅನ್ನಿಸ್ತು ನನಗೆ. ಅವಳು ಹಠ ಮಾಡಿದ್ಲು ಅಂತ ನಮ್ಮ ಮನೆಯವ್ರು ಕೊಡಿಸ್ಬಿಟ್ರು. ಎಲ್ಲ ಸೇರಿ ಎಲ್ಲ ಒಂದು 3000 ಮೇಲೆ ಆಗೇ ಹೋಯ್ತು. ನಾವು ಅನ್ಕೊತೀವಿ ಅಷ್ಟೇ, ಏನೂ ಖರ್ಚು ಮಾಡಲ್ಲ, ಏನೂ ಇರಲ್ಲ, ಆರಾಮಾಗಿ ಹೋಗಿ ಬರೋಣ ಅಂತ. ಬಟ್ ಅದು ಹಂಗೆ ಆಗೋದೇ ಇಲ್ಲ. ಕೈಯಲ್ಲಿ ದುಡ್ಡು ಇರಲೇಬೇಕು ಆಚೆ ಹೋದಾಗ. ಆ ಥರ ಆಯಿತು ಕತೆ. ಮತ್ತು ಅಲ್ಲಿಂದ ಬಂದು ಫುಲ್ಲು ಟಯರ್ಡ್ ಆಗೋಗಿದ್ದೆ ನಾನು. ನೀನು ನನ್ನ ಫೇಸ್ ನೋಡ್ತಿರ್ಬೋದು, ಫುಲ್ ಟಯರ್ಡ್ ಆಗೋಗಿದ್ದೆ. ಹಂಗಾಗಿ ಅವತ್ತು ಫುಲ್ ರೆಸ್ಟ್ ಮಾಡಿ ಇದು ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಬಂದು ಸಂಡೇ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆನೇ ಎದ್ದು ಒಂದು ಸ್ವಲ್ಪ ಟಿಫನ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಚಪಾತಿ ಮತ್ತು ಬೆಂಡೆಕಾಯಿ ಕ್ಲೀನಿಂಗ್ ಕೆಲಸ ಎಲ್ಲ ತುಂಬ ಇತ್ತು. ನನಗೆ ಏನೋ ಗೊತ್ತಿಲ್ಲ, ಪ್ರತಿ ಸಲ ಹಿಂಗೆ ಆಗುತ್ತೆ. ಹಬ್ಬದ ಟೈಮಲ್ಲೇ ನನಗೆ ಹುಷಾರು ತಪ್ಪುತ್ತೆ ಅಥವಾ ಇನ್ನೇನೋ ಒಂದಾಗುತ್ತೆ. ಮೇಯ್ನ್ ಅದೇ ಟೈಮಲ್ಲೇ, ಅಥವಾ ಹಬ್ಬದ ಟೈಮ್ ಅನ್ನೋದಕ್ಕಿಂತ ಇನ್ನೇನೋ ಬೇರೆ ಎಕ್ಸ್ಟ್ರಾ ಕೆಲಸ ಅಥವಾ ಏನಾದರೂ ಫಂಕ್ಷನ್ಸ್ ಏನಾದರೂ ಮಾಡ್ತೀವಿ ಅಂದಾಗೂ ನನಗೆ ಹಿಂಗೆ ಆಗುತ್ತೆ. ನನ್ನ ಮಗಳಿಗೂ ಹುಷಾರಿರಲ್ಲ, ಇಲ್ಲ ನನಗೂ ಹುಷಾರಿರಲ್ಲ, ಹಿಂಗೆ ಆಗುತ್ತೆ. ಏನು ಮಾಡೋದು
ಮಾಡ್ಬೋದು, ಏನು ಮಾಡೋಕ್ಕಾಗಲ್ಲ ಅಂತ ಮಾಡ್ಕೊತಾ ಇದ್ದೆ. ಅದು ಅಲ್ಲದೆ ಹಿಂದಿನ ದಿನ ನನ್ನ ಕೈ ಬೇರೆ ಕಟ್ ಮಾಡ್ಕೊಂಬಿಟ್ಟಿದ್ದೆ, ಅದು ಬೇರೆ ಸಿಕ್ಕಾಪಟ್ಟೆ ನೋವ್ತಾಯಿತ್ತು, ಹುಷಾರಿರಲಿಲ್ಲ. ಎಲ್ಲ ಒಂದೇ ಸಲ ಬಂತು, ನಾನೇನು ಮಾಡೋಕ್ಕಾಗಲ್ಲ. ಸರಿ ಹಿಂದಿನ ದಿನ ಪಾಪ ನಮ್ಮ ಮನೆಯವರೇ ತುಂಬ ಹೆಲ್ಪ್ ಮಾಡಿಕೊಟ್ರು ನನಗೆ, ಅಂದರೆ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಳ್ಳೋದು ಈ ಥರ ಎಲ್ಲ ಮಾಡಿಕೊಟ್ರು. ಅವರು ಕ್ಲೀನಿಂಗ್ ಕೆಲಸ ಅದು ಇದು ಎಲ್ಲ ಮಾಡ್ಕೊತಾ ಇದ್ರು. ಸೊ ಮೇಲೆಲ್ಲ ನಾನು ಗೂಡೆಲ್ಲ ಗುಡಿಸ್ಬಿಟ್ಟು ಫ್ಯಾನೆಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋದಿತ್ತು, ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ. ಅದಕ್ಕೆ ನೀನು ಟಿಫನ್ ಎಲ್ಲ ಮಾಡ್ಕೊಂಡು ನಾನು ಸಣ್ಣ ಪುಟ್ಟ ಮಾಡ್ಕೊತೀನಿ ಅಂತ ಅವರು ಮಾಡ್ತಾಯಿದ್ರು. ಇಲ್ಲಿ ನಾನು ಬೆಂಡೆಕಾಯಿ ಗೊಜ್ಜು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಟೊಮೆಟೊ ಒಂದೆರಡು ತೊಗೊಂಡಿದ್ದೀನಿ. ಇದನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಸಿಮೆಣಸಿನ್ಕಾಯಿ, ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಇದಕ್ಕೆ ನಾನು ಬೆಂಡೆಕಾಯಿ ಆಲ್ರೆಡಿ ಕಟ್ ಮಾಡಿ ಎಲ್ಲ ಎತ್ತಿಟ್ಕೊಂಡಿದ್ದೆ, ರೆಡಿ ಮಾಡಿ ಇಟ್ಕೊಂಡಿದ್ನಲ್ವಾ. ಸೊ ಹಂಗಾಗಿ ಅದನ್ನು ಕೂಡ ಸೇರಿಸ್ಕೊಂಡು ಫಸ್ಟ್ ಒಂದು ಸಪ್ರೇಟ್ ಪ್ಯಾನಲ್ಲಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಿಡ್ತೀನಿ. ಯಾಕೆಂದರೆ ಅದು ಒಂಥರ ಸೀದ್ದಂಗೆ ಆಗಿಬಿಡುತ್ತೆ ಕೆಳಗಡೆ, ಮತ್ತು ಅದ್ರದ್ದು ಒಂಥರ ಅದೇ ಫ್ಲೇವರ್ ಬರ್ತಾ ಇರುತ್ತೆ. ಹಂಗಾಗಿ ನಾನು ಸಪ್ರೇಟ್ ಪ್ಯಾನ್ನೇ ಇದಕ್ಕೆ ಯೂಸ್ ಮಾಡೋದು. ಇದಕ್ಕೆ ನೋಡಿ ಸ್ವಲ್ಪ ಇದು ಲೋಳೆ ಥರ ಇರುತ್ತಲ್ವ, ಹಂಗಾಗಿ ಅದು ಬೇಗ ಫ್ರೈ ಮಾಡ್ತಾ ತುಂಬ ಹೊತ್ತು ತಗೊಳುತ್ತೆ ಫ್ರೈ ಮಾಡೋದಕ್ಕೆ. ಅದು ಬೇಗ ಬಿಟ್ಕೋಬೇಕು ಅಂತಂದರೆ ಇದಕ್ಕೊಂದು ಸ್ವಲ್ಪ ಉಪ್ಪು ಇಲ್ಲಾಂದರೆ ನಿಂಬೆಹಣ್ಣು ರಸ ಇದೆರಡರಲ್ಲಿ ಒಂದು ಯಾವುದಾದ್ರೂ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡ್ರೆ, ಅಂದರೆ ಜಾಸ್ತಿ ಹೊತ್ತು ಹಿಡಿಯಲ್ಲ ಫ್ರೈ ಮಾಡೋಕ್ಕೆ. ಇದನ್ನ ಫ್ರೈ ಮಾಡಿಕೊಂಡ್ರೆ ಆ ಲೋಳೆ ಅನ್ನೋದೆಲ್ಲ ಬೇಗ ಕಮ್ಮಿ ಆಗುತ್ತೆ, ಮತ್ತು ಫ್ರೈ ಮಾಡೋಕ್ಕೂ ಅಷ್ಟೇ ತುಂಬ ಹೊತ್ತು ಟೈಮ್ ತೊಗೊಳ್ಳಲ್ಲ. ಸೊ ನೀವು ಒಂದು ಸಲ ಈ ಟಿಪ್ನ ಯೂಸ್ ಮಾಡಿ, ತುಂಬ ಯೂಸ್ ಆಗುತ್ತೆ. ನಾನು ಪ್ರತಿ ಸಲನೂ ಇದೇ ಟಿಪ್ನ ಯೂಸ್ ಮಾಡೋದು, ತುಂಬ ಚೆನ್ನಾಗಿ ಬೇಗ ಆಗುತ್ತೆ. ಹಾಗೆ ನಾನು ಅಡುಗೆ ಮಾಡ್ಕೊಂಡು ನಮ್ಮ ಮನೆಯವ್ರನ್ನ ನೋಡ್ತಾ ಇದ್ದೆ. ಪಾಪ ಎಲ್ಲ ಅವರು ಕೂಡ ಎಲ್ಲ ಕ್ಲೀನ್ ಮಾಡಿಕೊಡ್ತಾಯಿದ್ರು. ನನ್ನ ಮಗಳಿಗೂ ಸಣ್ಣ ಪುಟ್ಟ ಕೆಲಸ ಹೇಳ್ಕೊಂಡು ಅವರು ಕೂಡ ಮಾಡ್ಕೊತಾಯಿದ್ರು. ಯಾಕಂದರೆ ಹೈಟ್ ಇರೋವೆಲ್ಲ ನನ್ನ ಕೈಯಲ್ಲಂತೂ ಆಗಲ್ಲ, ನಾನು ಚೇರ್ ಹಾಕೊಂಡ್ರು ಕೂಡ ನನಗಾಗಲ್ಲ, ಏನು ಮಾಡೋದು. ಹಂಗಾಗಿ ಅದು ಹೈಟ್ ಇತ್ತಲ್ವ, ಹಂಗಾಗಿ ಅವರೇ ಎಲ್ಲ ಕ್ಲೀನ್ ಎಲ್ಲ ಮಾಡಿಕೊಡ್ತಾ ಇದ್ರು. ನನಗಂತೂ ಹಬ್ಬ ಹತ್ರ ಬರ್ತಿದ್ದಂಗೆ ಕೆಲಸಗಳೇ ಜಾಸ್ತಿ ನೆನಪಾಗ್ತಾ ಇರುತ್ತೆ. ಅದಾಗಿಲ್ಲ ಇದಾಗಿಲ್ಲ ಅಂತ ಮೈಂಡಲ್ಲಿ ಓಡ್ತಾ ಇರುತ್ತೆ, ಯಾವ ಹುಷಾರಿಲ್ದಿರೋದು ಏನೂ ನೆನಪಾಗಲ್ಲ. ಸೊ ಹಂಗಾಗಿ ಸರಿ ಅಂತ ಇಲ್ಲಿ ಗೊಜ್ಜಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಯಾವ ರೀತಿಯಪ್ಪ ಅಂದರೆ ಅದನ್ನೆಲ್ಲ ಫ್ರೈ ಮಾಡ್ಕೊಂಡು ಆದಮೇಲೆ ಬೆಂಡೆಕಾಯಿ ಇಲ್ಲಿ ಸಪ್ರೇಟ್ ಒಂದು ಪ್ಯಾನ್ ಇಟ್ಬಿಟ್ಟು ಇದಕ್ಕೆ ಒಂದು 3-4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, ಸಾಸಿವೆ, ಕರಿಬೇವು, ಹಸಿಮೆಣಸಿನ್ಕಾಯಿ ಮತ್ತು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಇದನ್ನು ಸೇರಿಸ್ಕೊಂಡು ಒಂದು 5 ನಿಮಿಷ ಫ್ರೈ ಮಾಡಿಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗೆಯೇ ಇದಕ್ಕೆ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಟೊಮೆಟೊನು ಕೂಡ ಸೇರಿಸ್ಕೊಂಡು ಇದಕ್ಕೊಂಚೂರು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಗ್ರೇವಿ ಎಲ್ಲ ನಾನು ಕ್ವಿಕ್ಕಾಗಿ ಆಗಬೇಕಂದ್ರೆ ಈ ಥರ ಮಾಡ್ಕೊತೀನಿ. ರುಬ್ಬೋ ಥರನೂ ಮಾಡ್ತೀನಿ, ಅದು ಬೇರೆ ಥರ, ಅದು ಒಂಥರ ಟೇಸ್ಟ್ ಕೊಡುತ್ತೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಇದು ಸ್ವಲ್ಪ ಟೊಮೆಟೊ ಎಲ್ಲ ಸ್ವಲ್ಪ ಲೈಟಾಗಿ ಸಾಫ್ಟ್ ಎಲ್ಲ ಆದಮೇಲೆ ಇದಕ್ಕೊಂದು ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಲಾಸ್ಟಲ್ಲಿ 1-2-3 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಮತ್ತು ಖಾರದ ಪುಡಿ ನಿಮ್ಮ ರುಚಿಗೆ, ಅಂದರೆ ಆಲ್ರೆಡಿ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಬೇಕು. ನಾನು 1-2 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಅದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ತಳ ಅಂಟ್ತಿರೋ ಥರ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಸೊ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಎಲ್ಲ ಆದಮೇಲೆ ಲಾಸ್ಟಲ್ಲಿ ನಾನು ಬೆಂಡೆಕಾಯಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಕೂಡ ಸೇರಿಸ್ಕೊಂಡು ಆ ಮಸಾಲೆ ಜೊತೆಲೇ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನೋಡಿ ಒಂದು ಸ್ವಲ್ಪನೂ ಲೋಳೆ ಇಲ್ಲ, ಅಂದರೆ ಅಂಟಂಟು ಥರ ಇರುತ್ತಲ್ವ ಆ ಥರ ಇಲ್ಲ. ಸೊ ನನಗೆ ಈ ಟಿಪ್ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ, ಮತ್ತು ಫ್ರೈ ತುಂಬ ಮಾಡೋ ಅವಶ್ಯಕತೆ ಇಲ್ಲ, ಚೆನ್ನಾಗಿ ಬೇಗ ಫ್ರೈ ಆಗಿಬಿಡುತ್ತೆ. ಇದನ್ನು ಮಸಾಲೆ ಜೊತೆಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಲಾಸ್ಟಲ್ಲಿ ಮೊಸರನ್ನ ಸೇರಿಸ್ಕೊಬೇಕಾಗತ್ತೆ. ಸೊ ಮೊಸರನ್ನ ಇಷ್ಟಪಡದೇ ಇರೋರು ಜಸ್ಟ್ ನೀರನ್ನು ಹಾಕ್ಬಿಟ್ಟು ಸ್ವಲ್ಪ ಗ್ರೇವಿ ಥರ ಮಾಡ್ಕೋಬೇಕು, ಆವಾಗ ಗ್ರೇವಿ ಕನ್ಸಿಸ್ಟೆನ್ಸಿ ಸ್ವಲ್ಪ ಕಮ್ಮಿ ಬರುತ್ತೆ. ಸೊ ನಿಮಗೆ ಇನ್ನೊಂದು ಸ್ವಲ್ಪ ತಿಕ್ಕಾಗಿ ಬೇಕಂದರೆ ಮೊಸರನ್ನ ಸೇರಿಸ್ಕೋಬೇಕು. ಇಲ್ಲ ಮೊಸರನ್ನ ಇಷ್ಟಪಡಲ್ಲ ಅನ್ನೋರು ಸ್ವಲ್ಪ ಟೊಮೆಟೊನ ಜಾಸ್ತಿನ ಹಾಕ್ಕೊಳ್ಳಿ ಅಷ್ಟೇ. ನಾನಿಲ್ಲಿ ಒಂದು ಜಾಸ್ತಿ ಏನು ಮೊಸರನ್ನ ಹಾಕ್ಕೊಂಡಿಲ್ಲ, ಒಂದು 1/4 ಕಪ್ ಆಗೋಷ್ಟು ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಇದನ್ನ ಸೇರಿಸ್ಕೊಂಡು ಅದೇ ಮಸಾಲೆ ಜೊತೆಗೆ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ನಿಮಗೆ ತಿಕ್ನೆಸ್ ಅಂದರೆ ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟನ್ನ ಸೇರಿಸ್ಕೊಂಡು ನೀರನ್ನ ಸೇರಿಸ್ಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಇದನ್ನ ಕುದಿಯೋಕ್ಕೆ ಚೆನ್ನಾಗಿ ಬಿಡಬೇಕು. ಇದಕ್ಕೆ ಕುದೀತಾ ಇರಲಿ ಅಂತ ಅಂದ್ಬಿಟ್ಟು ಚಪಾತಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡಿಕೊಂಡೆ. ಅದನ್ನು ಇದಕ್ಕೂ ಕೂಡ ಚೆನ್ನಾಗಿ ಬೇಯ್ತಾ ಇತ್ತು. ಆ ಮಸಾಲೆ ಜೊತೆಗೆ ಚೆನ್ನಾಗಿ ಫ್ರೈ ಆಗಲಿ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಕ್ಲೋಸ್ ಮಾಡಿ ಇಟ್ಟಿದ್ದೆ. ಆಲ್ರೆಡಿ ರೈಸ್ನ ಕೂಡ ಮಾಡಿಟ್ಟಿದ್ದೆ. ನಮ್ಮ ಮನೇಲಿ ಚಪಾತಿ ಮಾಡಿದಾಗ ಬರೀ ಚಪಾತಿನೇ ತಿನ್ನೋದಿಲ್ಲ, ರೈಸ್ ಇರಲೇಬೇಕು ನಮ್ಮ ಮನೇಲಿ. ಹಂಗಾಗಿ ಆಲ್ರೆಡಿ ರೈಸ್ ಕೂಡ ಮಾಡಿ ಇಟ್ಬಿಟ್ಟಿದ್ದೆ. ಸರಿ ಚಪಾತಿ ಮಾಡ್ಕೊಳ್ಳೋಣ ಅಂತ ಅದು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ನಮ್ಮ ಮನೇಲಿ ಆಗೋಗಿತ್ತು, ನನಗೆ ಹುಷಾರಿಲ್ಲ ಆಗ್ತಾಯಿಲ್ಲ. ಬಟ್ ಔಟ್ಸೈಡ್ ಹೋಟ್ಲ್ ಊಟ 1 ಟೈಮ್ ತಿನ್ಬೋದು ಅಷ್ಟೇ, ಪದೇ ತಿನ್ನೋದಕ್ಕಾಗಲ್ಲ, ನನಗಂತೂ ಆಗೋದೇ ಇಲ್ಲ. 1 ಟೈಮ್ ಏನೋ
ಬಿಡಪ್ಪ ತಿನ್ಬೋದು ಅಂತ ತರಿಸ್ಕೊಂಡು ತಿಂತೀನಿ, ಮತ್ತೆ ನನ್ನ ಕೈಯಲ್ಲಿ ಆಗೋದೇ ಇಲ್ಲ. ಅದಕ್ಕೆ ಅವ್ರು ಹಠ ಮಾಡಿ ಸರಿ ಔಟ್ಸೈಡ್ ತರಲ್ಲ ಅಂತ ಹೇಳಿದ್ರು. ಬೇಡ ನಾನು ಮನೆಯಲ್ಲೇ ಮಾಡ್ತೀನಿ ಅಂತಂದ್ಬಿಟ್ಟು ಮಾಡಿಕೊಂಡೆ. ಮತ್ತೆ ಆದರೂ ಮಧ್ಯಾಹ್ನ ಆದರೂ ನಾವೇ ಮಾಡಬೇಕಲ್ಲ, ಹಂಗಾಗಿ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊತಾ ಇದ್ದೆ. ನಮ್ಮ ಮನೇಲಿ ಪಲ್ಯ ಅಥವಾ ಗ್ರೇವಿ ಗೊಜ್ಜಿಗೆಲ್ಲ ಚಪಾತಿಗೆ ಇಷ್ಟಪಡ್ತಾರೆ. ಪೂರಿ ಎಲ್ಲ ಅಷ್ಟು ತಿನ್ನೋದು ಕಮ್ಮಿನೇ. ನನಗೂ ಅಷ್ಟೇ ಸ್ವಲ್ಪ ಚಪಾತಿಗೆ ತುಂಬ ಇಷ್ಟ ಆಗುತ್ತೆ ನನಗೆ. ಅಂದರೆ ನಾವು ತೊಂಡೆಕಾಯಿ ಪಲ್ಯ ಆಗಿರ್ಬೋದು, ಗೊಜ್ಜುಗಳಾಗಿರ್ಬೋದು, ದೋಸೆ ಕಾಂಬಿನೇಷನ್ಗಿಂತ ನನಗೆ ಚಪಾತಿಗೆ ತುಂಬ ಇಷ್ಟ. ಹಂಗಾಗಿ ನನಗೆ ಚಪಾತಿ ಜೊತೆಗೆ ಜಾಸ್ತಿ ಮಾಡ್ಕೊತಾ ಇರ್ತೀನಿ. ಆಲ್ಮೋಸ್ಟ್ ನಮ್ಮನೇಲಿ ಜಾಸ್ತಿ ಮಾಡ್ತಾನೆ ಇರ್ತೀವಿ ಅಂತ ಅನ್ಬೋದು ಚಪಾತಿನ. ಹಾಗೆಯೇ ಇಲ್ಲಿ ಬೆಂಡೆಕಾಯಿ ಕೂಡ ಚೆನ್ನಾಗಿ ಬೆಂದಿತ್ತು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ರೆ ಬೆಂಡೆಕಾಯಿ ಗೊಜ್ಜಂತೂ ರೆಡಿ ಆಗಿಬಿಡತ್ತೆ. ತುಂಬ ಚೆನ್ನಾಗಿರುತ್ತೆ. ಇದು ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಸ್ವಲ್ಪ ಬೆಡ್ಶೀಟ್ಗಳೆಲ್ಲ ಹಾಗೆ ಇತ್ತು ಒಗೆಯೋದು. ಸ್ವಲ್ಪ ಸ್ಕಿಪ್ ಮಾಡೋಕ್ಕೆ ಹೋದರೆ ಮತ್ತೆ ಟೈಮ್ ಸಿಕ್ಕಲ್ಲ, ನಮ್ಮ ಮನೆಯವರು ಇರಲ್ಲ, ಹಂಗಾಗಿ ವಾಶ್ ಮಾಡ್ಕೊಂಬಿಡೋಣ ಅಂತ ಹಾಕಿದ್ದೆ. ಆಲ್ರೆಡಿ ಬಟ್ಟೆಗಳೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ರು ಒಗೆಯೋವೆಲ್ಲ. ಬೆಡ್ಶೀಟ್ಗಳು ಅದ್ರ ಜೊತೆಗೆ ಹಾಕ್ಬಿಡೋಣ, ಮತ್ತೆ ಅದಕ್ಕೆ ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡೆ. ಅಂದರೆ ಡೈಲಿ ಯೂಸ್ ಮಾಡ್ತೀವಲ್ಲ ಆ ಬೆಡ್ಶೀಟ್ಗಳನ್ನ ಅಷ್ಟೇ ಎಲ್ಲ ಒಗೆಯೋಕ್ಕೆ ಹೋಗಲ್ಲ. ಪ್ರತಿಯೊಂದು ಯೂಸ್ ಮಾಡೋದೆಲ್ಲ ಎತ್ತಿಟ್ಬಿಟ್ಟಿದ್ದೀನಿ ಬ್ಯಾಗ್ಗಳೆಲ್ಲ. ಯಾರಾದರೂ ಬಂದರೆ ಮಾತ್ರ ಯೂಸ್ ಮಾಡೋದು. ಸೊ ನಾವು ರೆಗ್ಯುಲರಾಗಿ 2 ಬೆಡ್ಶೀಟ್ನ ಯೂಸ್ ಮಾಡ್ತೀವಲ್ಲ ಅದನ್ನು ಕೂಡ ಹಾಕ್ಕೊಂಡೆ. ಸೊ ಸೋಫಾ ಕವರ್ಸ್ ಎಲ್ಲ ಆಮೇಲೆ ವಾಶ್ ಮಾಡ್ಕೊಳ್ಳೋಣ. ಸ್ಕ್ರೀನು, ಸೋಫಾ ಕವರ್ಸು ಮತ್ತು ಬೆಡ್ ಕವರ್ಸ್ ಎಲ್ಲ ಆಮೇಲೆ ಮಾಡ್ಕೊಳ್ಳೋಣ ಇನ್ನೂ ಒಂದು 2 ಡೇಸ್ ಇದ್ದಂಗೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಎತ್ತಿಟ್ಕೊಂಡೆ. ಹಾಗೆ ಬೆಡ್ಶೀಟು ಕೂಡ ಎಲ್ಲ ವಾಶ್ ಆಗಿತ್ತು, ಹಂಗಾಗಿ ಅದನ್ನ ತೊಗೊಂಬಂದು ಎಲ್ಲ ಟೆರೇಸ್ ಮೇಲೆ ಇಟ್ಟರು. ಅಷ್ಟನ್ನು ನೋಡಿದ್ರೆ ನಮ್ಮ ಬಬ್ಲು ಕಿರಿಸ್ತಾ ಇತ್ತು. ಅಂದರೆ ಯಾರಾದರೂ ನೋಡಿದ ತಕ್ಷಣ ಅದು ಮೇಲೆ ಒಂದೇ ಇರುತ್ತಲ್ವ, ನನಗೆ ಭಯ, ನನ್ನ ಮಗಳಿಗೂ ಭಯ. ಅದನ್ನ ಜಾಸ್ತಿ ನಾವು ಮಾತಾಡ್ಸೋಕ್ಕೆ ಹೋಗಲ್ಲ. ನಮ್ಮ ಮನೆಯವ್ರು ಬಂದ್ರೆ ಅದ್ರ ಜೊತೆ ತುಂಬ ಕ್ಲೋಸ್ ಆಗಿರೋದು. ನನ್ನ ಮಗಳು ನೋಡ್ತಾ ಇದ್ದೀರಲ್ಲ ಎಷ್ಟು ಡಿಸ್ಟೆನ್ಸಲ್ಲಿ ಮಾತಾಡಿಸ್ತಾ ಇದ್ದಾಳೆ ಅಂತ. ಅವಳಿಗೆ ಸಿಕ್ಕಾಪಟ್ಟೆ ಭಯ, ನನಗೂ ಭಯ. ಹಂಗಾಗಿ ಚಿಕ್ಕ ಮರಿ ಆದರೂ ನಮಗೇನೋ ಅದು ಆವಾಗಿಂದನೂ ಭಯನೇ. ಹಂಗಾಗಿ ನಾವು ದೂರನೇ ಇದ್ವಿ. ಅದು ಪಾಪ ಕಿರಿಸ್ತಾ ಇತ್ತು ಅಂತ ಅದ್ರ ಸ್ವಲ್ಪ ಜೊತೆ ಆಟ ಆಡಿಬಿಟ್ಟು ಹಾಗೆ ಬೆಡ್ಶೀಟೆಲ್ಲ ಪಾಪ ನಮ್ಮ ಮನೆಯವರೆಲ್ಲ ಒಣಗಾಕ್ತಾ ಇದ್ರು. ಅವಳು ಅಷ್ಟತ್ರ ಹೋಗಿರೋದೇ ರೇರು. ನಾವು ಫೋರ್ಸ್ಫುಲಿ ಬಲವಂತ ಮಾಡಿ ಹೋಗು ಅಂತ ಕಳಿಸ್ಬೇಕು. ಆದ್ರೂ ಅವಳಿಗೆ ಭಯನೇ, ದೂರನೇ ನಿಂತ್ಕೊತಾಳೆ. ಅದಕ್ಕೆ ಫುಡ್ ಹಾಕ್ತಿದ್ರು ನೋಡಿ ಎಷ್ಟು ಡಿಸ್ಟೆನ್ಸಲ್ಲಿ ನಿಂತ್ಕೊಂಡಿದ್ದಾಳೆ ಅಂತ, ಆ ಥರ ಮಾಡ್ತಾಳೆ. ಸರಿ ಅಂತ ಅದೆಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಆಯಿತು, ಸ್ವಲ್ಪ ಸಮಾಧಾನ ಆಯಿತು. ಮತ್ತು ಕಿಚನಿಗೆ ಬಂದು ನೋಡಿದ್ರೆ ಒಂದು ರಾಶಿ ಪಾತ್ರೆ ಬಿದ್ದಿತ್ತು. ಸೊ ಇದನ್ನ ಹಾಗೆ ಬಿಟ್ಟರೆ ಇನ್ನೂ ತುಂಬ ಹೋಗುತ್ತೆ, ಮುಗಿಸ್ಕೊಳ್ಳೋಣ ಎಲ್ಲ ಅಂತಂದ್ಬಿಟ್ಟು ಪಾತ್ರೆ ತೊಳ್ಕೊಳ್ಳೋಣ ಅಂತ ಬಂದರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೆಲಸ ಆಯ್ತು ಅಂತ ಅಂದ್ಬಿಟ್ಟು ಅವರು ಕೂಡ ಹೊರಟಿದ್ರು. ನನ್ನ ಮಗಳು ಆಟ ಆಡ್ತಾ ಇದ್ಲು. ಸರಿ ಮಾಡ್ಕೊಳ್ಳೋಣ, ಹಂಗೆ ಇರುತ್ತೆ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ. ಬೆಳಗ್ಗೆ ಹೊತ್ತು ಏನು ಗೊತ್ತಾ, ನಾವೇನು ಅವಾಗಿಂದ ಅಡುಗೆ ಮಾಡ್ಕೊತೀವಿ ನೋಡಿ, ಅವಾಗ ತೊಳ್ಕೊಂಡ್ಬಿಟ್ರೆ ಇಷ್ಟು ರಿಸ್ಕ್ ಇರೋದಿಲ್ಲ. ಸ್ವಲ್ಪ ಡಿಲೇ ಮಾಡಿದ್ವಿ ಅಂದರೆ ಸಿಂಕು ತುಂಬೋಗುತ್ತೆ. ನಮ್ಮ ಸಿಂಕು ಸ್ವಲ್ಪ ದೊಡ್ಡದು, ಅಂದರೆ ಎರಡೆರಡೇ ಪಾತ್ರೆ ಇದ್ದಾಗ ಎಷ್ಟೇ ತಾನೇ ಬಿಡು ತೊಳ್ಕೊಳ್ಳೋಣ ಅಂತ ಅನಿಸುತ್ತೆ. ಬಟ್ ಅದು ತುಂಬೋದಾಗ ಮಾತ್ರ ಎಷ್ಟು ಪಾತ್ರೆ ಅನಿಸುತ್ತೆ ಅಂದರೆ ಅದು ತೊಳೆಯೋಕ್ಕೆ 1 ಅವರ್ ಬೇಕು. ಅದಕ್ಕೆ ನಾನು ಯಾವಾಗಲೂ ಯಾಮರೋದೇ ಇಲ್ಲ, ಸ್ವಲ್ಪ ಪಾತ್ರೆ ಇದ್ದಂಗೆ ಅಡುಗೆ ಮಾಡ್ಕೊತಾನೆ ತೊಳೆದ್ಬಿಡ್ತೀನಿ. ಬಟ್ ಅದೇ ಈ ಥರ ಏನಾದರೂ ಹುಷಾರಿಲ್ಲ ಅಥವಾ ಬೇರೆ ಏನಾದರೂ ಕೆಲಸ ಬಂತು ಅಂದಾಗ ಸ್ವಲ್ಪ ಡಿಲೇ ಮಾಡೋಕ್ಕೆ ಹೋಗ್ತೀನಲ್ವ, ಅದು ನನಗೆ ಭಾರ ಅನಿಸುತ್ತೆ. ಹಂಗಾಗಿ ಆವಾಗಿನ ಕೆಲಸ ಆವಾಗ ಮುಗಿಸ್ಕೊಂಡ್ಬಿಡ್ಬೇಕು, ರಿಸ್ಕೇ ಇರೋದಿಲ್ಲ. ಆವಾಗ ಸ್ವಲ್ಪ ಹಿಂಸೆ ಪಟ್ಕೊಂಡು ಮಾಡ್ಕೊತಾ ಇರಬೇಕು, ಏನೂ ಮಾಡೋಕ್ಕಾಗಲ್ಲ. ನನಗೂ ನಮ್ಮ ಮನೆಯವ್ರು ಅಂದರು ನಾನು ಬಂದು ಮಾಡಿಕೊಡ್ತೀನಿ, ಮಾಡಬೇಡ ಅಂತ. ಬಟ್ ಬೇಡ, ಆಗಲ್ಲ, ಟೈಮ್ ಆಗೋಗುತ್ತೆ, ಹಂಗೆ ಇದ್ರೆ ಅಂತ ಅಂದ್ಬಿಟ್ಟು ಎಲ್ಲ ನೀಟಾಗಿ ಬೇಗ ಎಲ್ಲ ವಾಶ್ ಮಾಡ್ಕೊತಾ ಇದ್ದೆ. ಹಾಗೆ ಅಡುಗೆ ಕೂಡ ಮಾಡಬೇಕಾಗಿತ್ತು, ಹಂಗಾಗಿ ಪಾತ್ರೆ ಎಲ್ಲ ಬೇಗ ವಾಶ್ ಮಾಡಿ ಆಮೇಲೆ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಹಾಗೆಯೇ ಅಡುಗೆಗೆ ಇವತ್ತು ಏನೂ ಇಲ್ಲ, ಸಿಂಪಲ್ಲಾಗಿ ರಸ ಮಾಡ್ಕೊಂಬಿಡೋಣ. ಆಲ್ರೆಡಿ ಸ್ವಲ್ಪ ಬೆಂಡೆಕಾಯಿ ಗೊಜ್ಜು ಕೂಡ ಇತ್ತು, ಹಂಗಾಗಿ ರಸ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಕಿಚನ್ ಕ್ಲೀನ್ ಆಗಿಬಿಟ್ರೆ ದೊಡ್ಡ ಕೆಲಸ ಮುಗ್ದಂಗೆ. ಇನ್ನೂ ನಾನು ಡೀಪ್ ಕ್ಲೀನಿಂಗ್ ಬಂದೇ ಇಲ್ಲ, ಅವಾಗೇ ಇಷ್ಟು ಸುಸ್ತು ಅನಿಸ್ತಾ ಇತ್ತು. ಏನಂದರೆ ಎಲ್ತ್ ಒಂದು ಚೆನ್ನಾಗಿದ್ರೆ ಆರಾಮಾಗಿ ಮಾಡ್ಕೊಬಿಡ್ಬೋದು. ಎಲ್ತ್ ನಮ್ಮ ಮಾತು ಕೇಳಿಲ್ಲ ಅಂದರೆ, ನಮ್ಮ ಬಾಡಿ ನಮ್ಮ ಮಾತು ಕೇಳಿಲ್ಲ ಅಂದರೆ ಅದು ಎಷ್ಟೇ ಇದಾದರೂ ಕೆಲಸ ಮಾಡೋಕ್ಕೆ ಆಗಲ್ಲ, ಅಷ್ಟೊಂದು ಹಿಂಸೆ ಆಗಿಬಿಡುತ್ತೆ. ಫೋರ್ಸ್ಫುಲಿ ಮಾಡಿದ್ರೂ ಅದು ಆಗೋದಿಲ್ಲ, ತುಂಬ ಸುಸ್ತಾಗ್ತಾ ಇರುತ್ತೆ. ಒಂದು ಕೆಲಸ ಮಾಡಿದ್ರು ಇನ್ನೊಂದು ಕೆಲಸ ಮಾಡೋದಕ್ಕಾಗಲ್ಲ. ನನಗೆ ಅಷ್ಟು ಸುಸ್ತು ಅನಿಸ್ತಾ ಇತ್ತು. ಏನು ಮಾಡೋದು, ಎಲ್ಲ ಹಬ್ಬದ ಟೈಮಲ್ಲೇ ಬಂದುಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ, ಮಾಡ್ಕೊಂಡು ಹೋಗ್ತಾ ಇರಬೇಕು. ಸರಿ ಅಂತ ಗ್ಯಾಸ್ ಕೆಳಗಡೆ ಎಲ್ಲ ಹಿಂದಿನ ದಿನ ನಾನು ಏನೂ ಕ್ಲೀನೇ ಮಾಡ್ಕೊಂಡಿರಲಿಲ್ಲ, ತುಂಬ ಗಲೀಜಾಗಿತ್ತು. ಹಂಗಾಗಿ ಅದನ್ನು ಎಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ಸಿಂಕೆಲ್ಲ ತೊಳ್ಕೊಂಡು ಗ್ಯಾಸ್ ಮೇಲೆ ಎಲ್ಲರೂ ಇದೆಲ್ಲ ನೀಟಾಗಿ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಇದೆಲ್ಲ ಹಾಗೆ ಇತ್ತು. ಮತ್ತು ಪಾತ್ರೆ ಎಲ್ಲ ತೊಳೆದಿರ್ಲಿಲ್ವಲ್ಲ ಹಿಂದಿನ ದಿನನೂ, ಸ್ವಲ್ಪ ಅವಾಗಷ್ಟೇ ಮಾಡ್ಕೊಂಡಿದ್ದು. ಫುಲ್ಲು ಡೀಪ್ ಕ್ಲೀನ್ ಮಾಡಿಲ್ಲ ಅಂತ ನನಗಂತೂ ಸಿಕ್ಕಾಪಟ್ಟೆ ಗಲೀಜು ಅನಿಸ್ತಾ ಇತ್ತು. ಹಂಗಾಗಿ ಸಮಾಧಾನನೇ ಇರಲಿಲ್ಲ ಮಾಡ್ಕೊಳ್ಳೋವರೆಗೂ, ಹಂಗಾಗಿ ಮಾಡ್ಕೊತಾ ಇದ್ದೆ. ಅದೆಲ್ಲ ಮುಗಿಸ್ಕೊಂಡು ರೈಸು ಕೂಡ ಇಟ್ಬಿಟ್ಟು ಇನ್ನೇನು ನಮ್ಮ ಮನೆಯವ್ರು ಬರ್ತಾಯಿದ್ದೀನಿ ಅಂತ ಕಾಲ್ ಮಾಡಿದ್ರು. ಸರಿ ಅಷ್ಟೆಲ್ಲ ಮುಗಿಸ್ಕೊಂಬಿಡೋಣ, ಹೋಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೆ.
ಸೊ ನೋಡಿ ಈ ರೀತಿ ಇರುತ್ತೆ ಹೆಣ್ಮಕ್ಳ ಪರಿಸ್ಥಿತಿ ಅಲ್ವಾ. ಏನಾದರೂ ಏನಾದರೂ ಸ್ವಲ್ಪ ರೆಸ್ಟ್ ಮಾಡಬೇಕು ಹುಷಾರಿಲ್ಲ ಅಂತ ತಪ್ಪಿದ್ರೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಅದು ನಮಗೆ ಭಾರ ಆಗಿಬಿಡುತ್ತೆ. ಕಷ್ಟನೋ ಸುಖನೋ ಆವಾಗಿಂದ ಅವಾಗ ಮಾಡ್ಕೊಂಬಿಡ್ಬೇಕು ಅನಿಸ್ಬಿಡುತ್ತೆ. ಸೊ ಎಲ್ಲ ಹೆಣ್ಮಕ್ಳು ಇದೇ ಥರ ಫೇಸ್ ಮಾಡ್ತಾ ಇರ್ತಾರೆ, ಅದೇನೂ ಮಾಡೋಕ್ಕಾಗಲ್ಲ, ಅದೆಲ್ಲ ಕಾಮನ್. ಹಾಗೆ ನಾನು ಕೂಡ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೂಡ ಹೊರಟೆ. ಸೊ ನೋಡಿದ್ರಲ್ಲ ಯಾವ ರೀತಿ ಇತ್ತು ಇವತ್ತಿನ ವ್ಲಾಗ್ ಅಂತ. ಸೊ ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ನ ವಾಚ್ ಮಾಡ್ತಿದ್ದೋ ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಬಟ್ ನಿಮ್ಮ ಸಪೋರ್ಟ್ ಬೇಕು ನನಗೆ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಕೊಟ್ಟು ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಕೂಡ ಯೂಸ್ ಆಗೋ ಅಂಥವ್ರಿದ್ರೆ ಖಂಡಿತ ಶೇರ್ ಮಾಡಿ. ಮುಂದೆ ಯಾವ ರೀತಿ ನಿಮಗೆ ಕಂಟೆಂಟ್ ಬೇಕು ಅಂತ ಅನ್ನೋದಿದ್ರೂ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬೈ ಬೈ ಗೈಸ್.